ಎಂದಿನಂತೆ ಬೆಂಗಳೂರಿಗೆ ಹೋಗಿ ಓದೋದಿಕ್ಕೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ತಂದು ಕೊಡುವ ರಿಷಿ, ಆ ಖುಷಿಯನ್ನ ತಾತನ ಜೊತೆ ಸೇರಿ ಸಂಭ್ರಮಿಸುವ ಕಮಲಿ, ಅವನಿಗೂ ಹೇಳೋದಿಕ್ಕೆ ಅಂತ ಮನೆಗೆ ಬರುತ್ತಾರೆ. ಅವ್ವ ಬೆಂಗಳೂರಿಗೆ ಕಳಿಸೋ ನಿರ್ಧಾರನ ಬದಲಾಯಿಸಿ ಕಮಲಿಗೆ ಮದುವೆ ತಯಾರಿ ನಡೆಸಿರುತ್ತಾರೆ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬಂದು ನಿಲ್ಲುವ ಕಮಲಿ, ಗಂಡಿನ ಕಡೆಯವರಿಗೆ ಕಮಲಿ ಇಷ್ಟವಾಗಿ ಮದುವೆಯ ಮುಂದಿನ ತಯಾರಿಗೆ ಸರೋಜಾಳ ಬಳಿ ಮಾತನಾಡುತ್ತಾರೆ. ತಾತ ಸರೋಜಾಳ ಬದಲಾದ ನಿರ್ಧಾರದ ಬಗ್ಗೆ ಪ್ರಶ್ನಿಸಿದಾಗ ಅವಿಚ್ಛಿದ್ದ ಸತ್ಯದ ಸುಳಿವು ಹೊರಬರುತ್ತೆ. ಮುಂದೆ 8 ದಿನ ಕಮಲಿನ ಯಾರು ನೋಡ್ಬಾರ್ದು ಅಂತ ಕಾಪಾಡ್ಕೊಂಡು ಬಂದಿದ್ರು. ಅವ್ರೀಗ ಈ ಊರ್ನಾಗೆ ಅವರೇ ಅಪ್ಪಯ್ಯ. ಹೌದು ಅಪ್ಪಯ್ಯ. ಏನಾದ್ರೂ ಆಗ್ಲಿ, ಖಂಡಿತವಾಗ್ಲೂ ನಿಮ್ಮ ಮಗಳನ್ನೇ ಮದುವೆ ಆಗ್ತೀನಿ. ಮೋಸ ಮಾಡಲ್ಲ. ಆ ಚಂದ್ರಕಾಂತ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಉರ್ಮಿ. ಅವ್ರು ಹೀಗೆ ಯಾವಳನ್ನ ಕಟ್ಕೊಂಡ್ ಬಂದ್ಬಿಟ್ರೆ ಈ ಕಾಮಿನಿ ದೇವಿ ಸುಮ್ಮನೆ ಬಿಟ್ಟು ಬಿಡ್ತಾಳ? ನೋ ಚಾನ್ಸ್. ನಾನ್ ಅನ್ಕೊಂಡ ಹಾಗೆ ಚಂದ್ರಕಾಂತನ್ ಜೊತೆ ನಿನ್ನ ಮದುವೆ ನಡೆಯುತ್ತೆ, ನಡೆಸ್ತೀನಿ. ಆದ್ರೆ ಒಂದು, ಆ ಗೌರಿನ ಅವಳ ಮಗುನ ನಾನು ಮಾತ್ರ ಜೀವಂತವಾಗಿ ಬದುಕೋದಕ್ಕೆ ಬಿಡೋದಿಲ್ಲ ಉರ್ಮಿ. ಇದು ಸತ್ಯ, ಬಿಡೋದಿಲ್ಲ.
ಎಲ್ಲೋದವಳು ಹುಡುಕಿ ಇವತ್ತೇ ಆ ಮಗನ ಸಾಯಿಸ್ತೀನಿ. ಏನೋ ಇಲ್ಲಿಗೆ ಬಂದವ್ರ? ಹ್ಞೂ ಅಪ್ಪಯ್ಯ. ಅವ್ರನ್ನ ನನ್ ಕಣ್ಣಾರೆ ನೋಡ್ದೆ. ಅವರು ನಮ್ ಕಮಲಿ ಕೂಟನು ಮಾತಾಡಿದ್ರು. ಅದನ್ನ ನೋಡಿ ನನಗೆ ಭೂಮಿನೇ ಕುಸ್ತಂಗ ಆಗೋಯ್ತು ಅಪ್ಪಯ್ಯ. ನೀನ್ ಯಾವಾಗ್ಲೂ ಹೇಳ್ತೀಯ ಅಲ್ವಾ, ಎಲ್ಲ ನಡೆಯೋದು ಆ ತಾಯಿ ಇಚ್ಛೆ ಹೆಂಗೆ ಅಂತ. ನನ್ ಮಗಳನ್ನ ನನ್ನಿಂದ ಕಿತ್ಕೊಳ್ಳೋದೆ ಆ ತಾಯಿ ಇಚ್ಛೆ ಆದ್ರೆ ತಾಯಿ ವಿರುದ್ಧ ನಿಲ್ಲಕ್ಕೂ ನಾನ್ ಸೈ. ಅಯ್ಯೋ ಅಯ್ಯೋ, ಹಾಗದ್ಬೇಡ ಕಣವ, ಹಾಗಬೇಡ. ಅಪ್ಪಯ್ಯ, ಕಮ್ಮಿ ನನಗೆ ಎಲ್ಲ ಅಪ್ಪಯ್ಯ. ಅವಳಿಗೆ ಏನಾದ್ರೂ ಆಯ್ತದೆ ಅಂತ ನನ್ ಕೈಲಿ ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ಇಲ್ಲ, ನಾನು ಅವಳನ್ನ ಪಟ್ಟಕ್ಕೆ ಕಳ್ಸಕ್ಕಿಲ್ಲ. ಅವಳನ್ನ ಪಟ್ಟಕ್ಕೆ ಕಳ್ಸಕ್ಕಿಲ್ಲ ನಾನು. ರಿಷಿ ರಿಷಿ, ಏನ್ ಮಾಡ್ತಿದ್ಯಾ? ಬ್ಯುಸಿನಾ? ನೋ, ಬ್ಲಾಗ್. ಐ ಥಿಂಕ್ ರಿಷಿ ಲವ್ ಸನಿಕಾ. ಇರು ಲೆಟ್ ಸಿ ಏನಾಗುತ್ತೋ ನೋಡೋಣ. ರಿಷಿ, ಕಪ್ಸ್ ನೋಡಿದ್ಯಾ? ನಮ್ಮ ಮನೆ ಇಷ್ಟು ನಾಚಿಕೆ ಪಡ್ತಿದ್ದಾಳ? ಓ ಮೈ ಗಾಡ್. ಹೇ ನೋಡು, ಹೇ ಇಸ್ ಇನ್ ಲವ್. ವಾಟ್? ಹೇಗೆ ಹೇಳ್ತ್ಯಾ? ಇಷ್ಟವಾದಂತ ಹುಡುಗಿರು ಪಕ್ಕದಲ್ಲಿ ಕೂತಿದ್ರೆ ಹುಡುಗರು ಹಾಗೆ ಶಾರುಖ್ ಖಾನ್ ತರ ಕೈ ಎತ್ತಿ ತಲೆ ಹಿಂದೆ ಇಟ್ಕೊಂತಾರಂತೆ. ಓಹೋ, ಇದನ್ನ ಯಾರು ಹೇಳಿದ್ದು? ಫೇಸ್ಬುಕ್ ಅಲ್ಲಿ ನೋಡ್ದೆ. ನಿನ್ನ ಫೇಸ್ಗೆ. ಹಾಗಂದ್ರೆ ರಿಷಿ, ನೀನರ್ಧ ನಾನರ್ಧ ಅಂತ. ಅದು ಸರಿನೇ ಅಂತೀಯಾ? ಯಾ. ನಂಗೆ ಗೊತ್ತಿತ್ತು ರಿಷಿ. ಐ ವಾಸ್ ಸೋ ಶೋರ್. ಥ್ಯಾಂಕ್ ಯು ಸೋ ಮಚ್. Yes, I did it. Pinky, no doubt, is totally in love with me. Just adin helake he's looking for the right time. Yes. ಕೆಲಸದವ್ರು ಯಾರೋ ಕಾಫಿ ತಂದು ಕೊಟ್ಟಂಗಿತ್ತಲ್ವಾ, ಅಷ್ಟು ಬೇಗ ವಾಪಸ್ ತಗೊಂಡ್ಬಿಟ್ಟೋದ್ರ? ಆ ತಾತನ ಒಪ್ಸೋವರೆಗೂ ನನ್ನನ್ನ ನೋಡೋದಕ್ಕೆ ಬರಬೇಡ ಅಂತ ಹೇಳಿದೆ ತಾನೆ. ಅಮರೇ, ನಾನು ಹೇಳೋದು ಏನು? ನಿನ್ ದುಡ್ಡಿನ ವಿಷಯನ? ಮೊದಲು ಕೆಲಸ ಮುಗಿಸು, ಆಮೇಲೆ ಮಾತಾಡೋಣ. ಗೊತ್ತು ಅಮರೇ, ಈಗ ನಾನು ಅಲ್ಲಿಂದಲೇ ಬರ್ತಾ ಇದ್ದೀನಿ ಅಮರೇ. ಹೌದಾ? ಹಾಗಾದ್ರೆ ಅವನು ಹಾಯ್ ರಿಷಿ. ಹಾಯ್ ಆಂಟಿ.
ಕಾಫಿ ಆಯ್ತಾ? ಹಾ ಯಾ ಎಕ್ಸ್ಕ್ಯೂಸ್ ಯಾ. ಅಂದ್ರೆ ಕಮಲಿ ತಾತನ ಒಪ್ಪಿಸ್ಬಿಟ್ಯಾ? ಕಮಲಿ, ಕಮಲಿ, ನೀನ್ ಇಲ್ಲೇ ಕುಂತಿರ್ತೀಯ ಅಂತ ನನಗೆ ಗೊತ್ತಿತ್ತು. ಬಾ ಕಮಲಿ, ಮನೆಗೆ ಹೋಗಮ್ಮ. ಪಾಪ ಮಾಡ್ಕೋಬೇಡ ಕಮಲಿ. ಮನೇಲಿರೋ 3 ಜನ 3 ದಿಕ್ಕಲ್ಲಿ ನೋಡ್ತಾ ಕುಂತ್ಕೊಂಡ್ರೆ ಏನ್ ಸಂದಾಗಿರ್ತದ ಹೇಳು. ಅಲ್ಲಪ್ಪ ಏನು ಬೇಸರ ಮಾಡ್ಕೊಂಡು ಕುಂತವ್ರೆ. ಬಾ ಕಮಲಿ, ಹೋಗಮ್ಮ. ಅವ್ವ ಅವ್ವ ನಂಗಿಲ್ಲ, ನನಗೆ ಏನು ಬೇಡ. ನಾನು ಓದಕ್ಕೆ ಬೆಂಗಳೂರಿಗೆ ಹೋಗ್ತೀನಿ. ನೋಡು ಕಮಲಿ, ನೀನ್ ಆ ಹುಡುಗನ ಲಗ್ನ ಆಯ್ತೀಯಾ, ಅವ್ನ್ ಕೂಡ ನಿನ್ ದುಬೈಗೆ ಹೋಯ್ತೀಯಾ. ಅದನ್ನ ಯಾರ ಕಲ್ಲು ಬದಲಾಯಿಸಕ್ ಆಯ್ಕಿಲ್ಲ, ತಿಳಿತಾ? ಅವ್ವ ಅಂದ್ರೆ ಅಮ್ಮರೇ ನೇರಕ್ಕೆ ನೇರವಾಗಿ ಒಪ್ಕೊಂಡಿಲ್ಲ. ತಾತನ ಮೊಮ್ಮಗಳು ಕಮಲಿಗೆ ಸಂಬಂಧ ತೋರಿಸಿದ್ದೆ ನಾನು. ಅವ್ರಿಗೆ ಒಪ್ಪಿಗೆ ಆಗಿದೆ. ಹುಡುಗ ಬಂದು ದುಬೈ. ತಾತ ಮತ್ತು ಅವ್ರ ಮಗಳು ಕಮಲಿನ ಮದುವೆ ಮಾಡಿಕೊಡೋ ಅವಸರ ಎಲ್ಲ ತಯಾರಾಗ್ಯಾರ ಅಮ್ಮರೇ. ನಿಶ್ಚಿತಾರ್ಥ ಒಂದಾಗ್ಲಿ ನೋಡಿ, ಆಮೇಲೆಲ್ಲ ನನ್ನ ಕಂಟ್ರೋಲ್ಗೆ. ಆಗ ಜಮೀನ್ ವಿಷಯ ಮಾತಾಡಿ ನಮ್ಮ ಕೈಗೆ ಹಾಕಬಹುದು ಅಮ್ಮರೇ. ಆ ವಿಷಯ ಹೇಳೋಣ ಅಂತಲೇ ನಾನು ಇಲ್ಲಿ ಬಂದೆ ಅಮ್ಮರೇ. ಎಲ್ಲ ಓಕೆ, ಆದ್ರೆ ಎಂಗೇಜ್ಮೆಂಟ್ ವರ್ಗೂ ನನಗೆ ಕಾಯಕ್ಕಾಗಲ್ಲ. ಈಗ್ಲೇ ಆ ಜಮೀನ್ ವಿಷಯನೂ ಮಾತಾಡ್ಕೊಂಡು ಬರ್ಬೇಕಿತ್ತು. ಓಕೆ ನೋಡು, ನೀನ್ ಅಲ್ಲಿಗೆ ಹೋಗಿ ನಾನು ಒಳ್ಳೆ ಸಂಬಂಧ ಹುಡುಕಿದ್ದೀನಿ, ನಾನು ಹೇಳ್ದಾಗೆ ಮಾಡಿ ಅಂತ ಹೇಳಿ ವ್ಯವಹಾರ ಕುದಿಸ್ಕೊಂಡು ಕೆಲಸ ಆದಷ್ಟು ಬೇಗ ಆಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ಇದು ಮಾತ್ರ ಟೈಮಿಗೆ ಸರಿಯಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ಲ? ಚಿಂತೆ ಮಾಡಬೇಡ, ಇನ್ನು 5 ನಿಮಿಷದಲ್ಲಿ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ಅರ್ಥ ಆಯ್ತು. ನಿಮ್ ಕೆಲಸ ಆಯ್ತು ಅಂದ್ಕಳಿ ಅಮ್ಮರೇ, ಬರ್ತೀನಿ. ಹಾಗಾದ್ರೆ ಇದ್ಯಾವುದು ಕಮಲಿ ಅವ್ರಿಗೆ ಗೊತ್ತಿಲ್ಲದೇನೆ ಮದ್ವೆಗೆ ಒಪ್ಕೊಂಡಿದಾರ? ನೋ, ಅವ್ರಿಗೆ ಇದನ್ನೆಲ್ಲ ತಿಳಿಸಿ ಮದ್ವೆ ಆಗದೆ ಇರೋ ಹಾಗೆ ತಡಿಬೇಕು. ಕಮಲಿಗೆ ಈ ಮದ್ವೆ ಒಂಚೂರು ಇಷ್ಟ ಇಲ್ಲ ಅಣ್ಣಯ್ಯ. ಎಲ್ರು ಸೇರಿ ಬಲ್ವಂತ ಮಾಡಿ ಒಪ್ಸವ್ರೆ. ಸರೋಜಕ್ಕ ಪಟ್ನಕ್ಕೆ ಹೋಗಕ್ ಒಪ್ಕೊಂಡಾಗ್ಲೇ ನಂಗೆ ಡೌಟ್ ಆಯ್ತು. ಸರಿ ಬಾ, ಮೊದ್ಲು ಹೋಗಿ ಅದೇನು ಅಂತ ಅವಳ್ದವನೇ ಮಾತಾಡ್ಕೊಂಬರಮ್ಮ. ಯಾರ್ಲ ಅದು ಹೊಸ ಜೋರ ಮಾತಾಡಿ ಏನು ಕೇಳಿಸ್ತಾ ಇಲ್ಲ. ಜೋರ ಮಾತಾಡಿ ಇನ್ನಲ್ಲ. 1 ನಿಮಿಷ ಮಂತಕ್ಕೆ ಯಾರೋ ಬಂದವ್ರು, ಆಮೇಲೆ ಮಾತಾಡ್ತೀನಿ ರೀ. ಯಾರು ನೀವು? ಇವನ್ ಬೇಕಾಗಿತ್ತು? ನಾವೆಲ್ಲ ಕಮಲಿ ಫ್ರೆಂಡ್ಸು. ಓ, ಹುಡುಗಿ ಕಡೆಯವ್ರಾ? ಲೇ ಇವಳೆ ಸುಕನ್ಯಾ, ನಿನ್ ಸೊಸೆ ಫ್ರೆಂಡ್ಸ್ ಬಂದವ್ರೆ, ಬಾರೆ. ಓ ಬನ್ನಿ 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 ಬನ್ನಿ. ನಮ್ ಕಮಲಿಗೆ ಹುಡುಗರು ಫ್ರೆಂಡ್ಸಾ? ಏ ಫ್ರೆಂಡ್ಸು, ಹುಡುಗನ ಮನೆ ಹೆಂಗದೆ ಅಂತ ನೋಡ್ಕೊಂಡು ಹೋಗ ಬಂದವ್ರೆ. ಬನ್ನಿ ಬನ್ನಿ. ನಾವೇನು ಅದಕ್ ಬಂದಿಲ್ಲ, ನಿಮ್ ತವ ಒಂದು ವಿಷಯ ಮಾತಾಡ್ಬೇಕು. ನಮ್ ಕಮಲಿ. ಕೆಂಪ, 1 ನಿಮಿಷ. ನಮಸ್ಕಾರ ಸರ್, ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕಾಗಿತ್ತು. ಸೊ ಹಾ, ಒಳಗೆ ಕುತ್ಕೊಂಡ್ ಮಾತಾಡವ. ಬನ್ನಿ ಬನ್ನಿ ಬನ್ನಿ.
ಹೇಳಿ. ಸರ್, ಕಮಲಿ ತುಂಬ ಒಳ್ಳೆ ಹುಡುಗಿ. ಅವ್ರು ಚೆನ್ನಾಗಿ ಓದಬೇಕು, ಲೈಫಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ತುಂಬ ಕನಸುಗಳಿವೆ. ಈಗಲೂ ಅವ್ರು ಬೆಂಗಳೂರಿಗೆ ಬಂದು ಕಾಲೇಜ್ ಓದಬೇಕು ಅಂತ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಅವ್ರಿಗೆ ಮದುವೆ ಮಾಡಿಸಿ ವಿದೇಶಕ್ಕೆ ಕಳಿಸ್ಬಿಟ್ರೆ ಅವ್ರ ಕನಸುಗಳೆಲ್ಲ ನೆರವೇರೋದಿಲ್ಲ. ಕಮಲಿ ಅವ್ರ ಅಮ್ಮನ ಹತ್ರ ಇದೆಲ್ಲ ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ. ಸೊ ಪ್ಲೀಸ್ ನೀವೇ ಹೇಗಾದರೂ ಮಾಡಿ ಈ ಮದುವೆ ಬೇಡ ಅಂತ ಅವ್ರ ಹತ್ರ ಹೇಳಬೇಕು. ನೋಡ್ರಿ ಮೇಕೆ ಎದ್ದಾಳ್ರಿ. ಏನೋ ಮನೆಗೆ ಬಂದ ಅತಿಥಿಗಳು ಅಂತ ಮರ್ಯಾದೆ ಕೊಟ್ಟು ಕೂರ್ಸಿದ್ರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ. ಸರ್ ಪ್ಲೀಸ್ ಕೋಪ ಮಾಡ್ಕೊಂಬೇಡಿ ಸರ್. ನೋಡಿ, ನಮ್ಗ ಆ ಹುಡುಗಿ ಇಷ್ಟ ಆಗವಳೆ. ತಂದೆ ಇಲ್ದ ಮಗಳು ಅಂತ ಮನೆ ತುಂಬಿಸ್ಕೊತಾ ಇದೀವಿ. ಅದು ಖುಷಿ ಪಡೋದು ಬಿಟ್ಬಿಟ್ಟು ಮದ್ವೆ ನಿಲ್ಸಕ್ ಬಂದಿದ್ದೀರಲ್ಲ, ನಡ್ರಿ ಆಚೆಗೆ. ಸರ್, ನಿಮ್ಮ ಹುಡುಗಂಗೆ ಈ ಹುಡುಗಿ ಅಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಸಿಗ್ತಾಳೆ. ಆದ್ರೆ ಕಮಲಿ ಅವ್ರಿಗೆ ಇದು ಲೈಫ್ ಪ್ರಶ್ನೆ. ನಡೀರಿ ಆಚೆಗೆ, ನಡೀರಿ. ಓಸಿ ಅಮಿಕಂಡ್ ಕೇಳಿಸ್ಕೊಳ್ಳಯ್ಯ, ಅವ್ರ ಆಟೋದಿಂದ ಹೇಳ್ತಾವ್ರೆ ಇನ್ನು 18 ತುಂಬದೇ ಇರೋ ಹುಡುಗಿನ ಕರ್ಕೊಂಬಂದು ನಿಮ್ಮ ಮಗನಿಗೆ ಮದುವೆ ಮಾಡಕ್ ನೋಡ್ತಿದ್ದೀರಾ ಅಂತ ಯಸ್ಲೂರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಏನಾಯ್ತದೆ ಗೊತ್ತಾ? ದುಬೈಯಲ್ಲಿ ಏರೋಪ್ಲೇನ್ ಹತ್ತಿದಂಗಲ್ಲ, ನೀನು ನಿನ್ನ ಮಗ ಸ್ಟೇಷನ್ ಅಲ್ಲಿ ಏರೋಪ್ಲೇನ್ ಹತ್ತಬೇಕಾಗ್ತದೆ. ಏನು 18 ಆಗಿಲ್ವಾ ಹುಡುಗಿಗೆ? ಸರ್ ಪೊಲೀಸ್ ಗಿಲೀಸ್ ಅಂತ ಏನು ಬೇಡ. ಈಗೇನು ಮದ್ವೆ ನಿಲ್ಲಿಸ್ಬೇಕು ಅಷ್ಟೇ ತಾನೆ ರೀ? ಸರೋಜಮ್ಮಂಗೆ ಫೋನ್ ಮಾಡ್ರಿ. ಲೇ ಸಕ್ಕು, ಅವಸರ ಪಡ್ಬೇಡ, ಹೊಸ ಯೋಚನೆ ಮಾಡು. ಇವ್ರು ಕೇಳಕ್ಕಿಲ್ಲ ಗುರು, ಕೇಳಕ್ಕಿಲ್ಲ. ಫೋನ್ ಕೊಡಲಿ. ಸ್ಟೇಷನ್ಗೆ ನಮ್ ಚಿಕ್ಕಪ್ಪನ ಮಗನ ಇರೋದು. ಕೆಂಪು ಯಾವಾಗ ಫೋನ್ ಮಾಡ್ತಾನಂತ ಕಾಯ್ತಿರ್ತಾನ. ಫೋನ್ ಕೊಡಲಿ. ಅಯ್ಯೋ ಬೇಡ ರೀ, ನೀವು ಸರೋಜಮ್ಮಂಗೆ ಫೋನ್ ಮಾಡಿ. ಮಾಡಿ. ಹಲೋ ಸರೋಜಕ್ಕ, ನಾನ್ ರಾಜೀವ. ನಮ್ಗೆ ಮದ್ವೆ ಬೇಡ, ಮದ್ವೆ ಇಷ್ಟ ಇಲ್ಲ. ಅವಾಗ ಹೇಳಿದ್ವಿ, ಇವಾಗ ಮನಸ್ಸು ಬದಲಾಯಿಸಿದೀವಿ, ಮದುವೆ ಬೇಡ. ಕಮಲಿ ನೆನ್ನೆ ನಿನ್ ನೋಡಕ್ ಬಂದಿದ್ರಲ್ಲ, ಅವರು ಫೋನ್ ಮಾಡಿದ್ರು. ಅದನ್ನ ಕೇಳಿದ ತಕ್ಷಣ ತಲೆ ಸುತ್ತ ಬಿದ್ದೋದ್ಲು. ಏನ್ ಮಾಡಿದ್ರು ಹೇಳ್ತಾ ಇಲ್ಲ. ಬಿರ್ದೆ ಬಾವ ಏನಾಯ್ತವ? ಅವ ಎದ್ದೇಳವ, ಅವ ಎದ್ದೇಳವ. ಅವ ಎಲ್ಲ ನಿನ್ನಿಂದಾನೇ ಆಗಿದ್ದು ಕಮ್ಲಿ. ಸರ್ಸಕ್ಕ, ನಾ ಏನ್ ಮಾಡ್ದೆ? ಮತ್ತೆ ಇನ್ ಕಡೋರು ಯಾರೋ ಹುಡುಗನ್ ಮನೆಗೆ ಹೋಗಿ ಈ ಮದುವೆ ಬೇಡ ಅಂತ ಧಮ್ಕಿ ಹಾಕ್ ಬಂದವ್ರಂತೆ. ಅವ್ರು ಫೋನ್ ಮಾಡಿ ನಮ್ಗೆ ಈ ಸಂಬಂಧನೇ ಬೇಡ ಅಂತ ಹೇಳಿದ್ರು. ಅದನ್ನ ಕೇಳಿದ ಮ್ಯಾಕೆನೆ ನಿಮ್ಮ ಅವಂಗ ಹಿಂಗಾಗಿದ್ದು. ಸರ್ಸಕ್ಕ, ನಂಗಿದ್ ಯಾವ್ದೋ ಗೊತ್ತಿಲ್ಲ ಅವ್ವ. ನಾನು ಯಾರ ಹತ್ರನೂ ಏನು ಹೇಳಿಲ್ಲವ್ವ. ಕಮ್ಲಿ, ನಿಮ್ಮವ್ವ ನಿನ್ಗೋಸ್ಕರ ಏಟೆಲ್ಲ ಮಾಡ್ಯವಳೆ. ನಿನಗೆ ಗೊತ್ತಲ್ಲ, ನಮ್ಮೂರ್ನಾಗೆ ಹುಡುಗಿಯರಿಗೆ ಏಟ್ ಬಿರ್ನೆ ಲಗ್ನ ಮಾಡ್ತಾರೆ ಅಂತ. ಆದ್ರೆ ನಿಮ್ಮವ್ವ ನಿನಗೆ ಈಟೆಲ್ಲ ಓದಿಸಿ ಒಳ್ಳೆ ಪಾರನ್ ಹುಡುಗನ್ ನೋಡವಳೆ. ನೀನು ಮದ್ವೆ ಬೇಡ ಅಂತ ಹೇಳೋದ? ಇಂಥ ಅವಕಾಶ ಯಾರಿಗ್ ಸಿಗ್ತೈತೆ ಹೇಳು? ಪಾಪ ಸರೋಜಕ್ಕ, ಮಗಳಿಗೆ ಒಳ್ಳೇದ್ ಮಾಡಕ್ ಹೋಗಿ ಅವಳೇ ಜ್ಞಾನ ತಪ್ಪಿದ್ದಾಳೆ. ನಾವೇನ್ ಹೇಳ್ ಪ್ರಯತ್ನ, ಇದಕ್ಕೆ ಕಂಬ್ಲಿನೇ ಅರ್ಥ ಮಾಡ್ಕೋಬೇಕು. ಎಲ್ರು ಹೊಸ ಸುಮ್ಕಿರ್ತೀರಾ? ಅವ್ವ, ನಿನ್ ಮಾತ್ ಮೀರಿ ನಾನು ಏನು ಮಾಡಿಲ್ಲವ್ವ. ಎದ್ದೇಳವ್ವ, ನೀನ್ ತೋರ್ಸ್ತವನೆ ನನ್ ಮದ್ವೆ ಆಯ್ತೀನಿ. ನಿನ್ಗಿಷ್ಟ ಇಲ್ದಿರೋ ವಿಷಯನ ಏನು ಮಾಡಕ್ಕಿಲ್ಲವ್ವ. ಎದ್ದೇಳವ್ವ ಅವ್ವ.
ನಿಜಾನೇ ಸುಸ್ತಾಗೈತೇನವ್ವ. ಅಮ್ಮ ಇನ್ಯಾಕ್ ನಿನ್ನ ಕೇಳ್ದೆ ನಾನು ಏನು ಮಾಡಕ್ಕಿಲ್ಲವ್ವ. ಮತ್ತೆ ನಿನ್ ತೋರಿಸ್ದವನ್ನೇ ಮದ್ವೆ ಆಯ್ತೀನವ್ವ. ನಿಂಗೇನಾದ್ರೂ ಆದ್ರೆ ನನ್ ಕೈ ತಡ್ಕೊಳಕ್ ಆಗಕ್ಕಿಲ್ಲವ್ವ. ಸರೋಜಾ, ಅಂತೂ ನಿನ್ ಮಗಳು ಲಗ್ನ ಆಗಕ್ಕೆ ಒಪ್ಕೊಂಡ್ಲಲ್ವಾ?